Hello students, welcome back to Simplified Minds ಚಾನಲ್ನ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಗೆ. ಸೊ ಪ್ರೀವಿಯಸಲ್ಲಿ ನಾನು ಕಮೆಂಟ್ಸಲ್ಲಿ ನೋಡಿದೆ ಇದು ಮಾಡೆಲ್ ಪೇಪರ್ ಮಾಡಿದಾಗ ಸರ್ ಲ್ಯಾಬ್ ಪ್ರೋಗ್ರಾಮ್ಸ್ಗೂ ಎಕ್ಸ್ಪ್ಲೇನ್ ಮಾಡಿ ಅಂತ. ಸೊ ನಿಮಗೆ ಎಕ್ಸಾಮ್ಗೆ ನೆಕ್ಸ್ಟ್ ಇರೋದು ಪ್ರಿಪ್ರೇಟರಿ ಆದಮೇಲೆ ಇದು ಮಾಡೋದಾ ಅಥವಾ ಈಗಲೇ ಮಾಡ್ತಾಯಿದ್ದೀನಿ. ಸೊ ನಾನು ಈಗಲೇ ಏನು ಮಾಡ್ತಾಯಿದ್ದೀನಿ, ಪಾರ್ಟ್ ಬಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ರೀಸೆಂಟಾಗಿ ನಾವು SQL ಚಾಪ್ಟರ್ ಆಗಿರುತ್ತೆ, ಅದಾದಮೇಲೆ ನೀವು ಈ ಲ್ಯಾಬ್ ಮ್ಯಾನ್ಯುಯಲಲ್ಲಿ ಪಾರ್ಟ್ ಬಿ. ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ. ಸೊ ಹೇಗಿದ್ರು ನೀವೆಲ್ಲರೂ SQL ಪ್ರಿಪೇರ್ ಮಾಡ್ತಾ ಇರ್ತೀರ. ಎಕ್ಸಾಮ್ಗೆ 15 ಮಾರ್ಕ್ಸ್ ಬಂದಿದೆ ಅಂತ ಹೇಳಿದ್ದೀನಿ. ಸೊ ಪ್ರಿಪೇರ್ ಮಾಡ್ತಾ ಇರ್ತೀರ. ಸೊ ಈಸಿಯಾಗಿ ನೀವು ಆರಾಮ್ಸೆ ಇದು ಮಾಡ್ಕೋಬೋದು. ಓಕೆ, ಸೊ ಲ್ಯಾಬ್ ಮ್ಯಾನ್ಯುಯಲ್ ಅಂದಿದ ತಕ್ಷಣ ಗಾಬರಿ ಪಡೋವಂಥದ್ದೇನಿಲ್ಲ. ಎಕ್ಸ್ಟರ್ನಲ್ಸ್ ಬರ್ತಾರೆ, ಅವ್ರು ಹೇಗಿರ್ತಾರೆ, ಹೇಗೆ ಮಾಡ್ತಾರೆ, ನಾಟ್ ಟು ವರಿ. ನಾವು ಚೆನ್ನಾಗಿ ಪ್ರಿಪೇರ್ ಆದಾಗ ಯಾವುದೇ ಕಾರಣಕ್ಕೂ ಭಯ ಪಡೆಯೋ ಅವಶ್ಯಕತೆ ಇರಲ್ಲ. ಸೊ ಫಸ್ಟು ಸ್ಪ್ಲಿಟಪ್ ನೋಡ್ಬೋಣ, ಲ್ಯಾಬ್ ಎಕ್ಸಾಮ್ಸ್ ಹೇಗೆ ಅಂದರೆ ನಿಮ್ಮ ಪ್ರಾಕ್ಟಿಕಲ್ ಮಾರ್ಕ್ಸ್ ಹೇಗಿರುತ್ತೆ ಅಂತ. ಸೊ ಇದು ಅಫಿಷಿಯಲ್ ಇದರಿಂದ ನಾನು ತೊಗೊಂಡಿರೋದು. ಓಕೆ, ಪ್ರಿಯೂ ಬ್ಲೂ ಪ್ರಿಂಟಿಂದನೇ ತೊಗೊಂಡಿರೋದು. ಸೊ ಫಸ್ಟ್ ಪ್ರೋಗ್ರಾಮ್ ಬರೆಯೋದಕ್ಕೆ 6 ಮಾರ್ಕ್ಸು, 2 ಪ್ರೋಗ್ರಾಮ್ ಬರೀಬೇಕು ನೀವು. ಪಾರ್ಟ್ ಎಯಿಂದ 1 ಪ್ರೋಗ್ರಾಮು, ಪಾರ್ಟ್ ಬಿಯಿಂದ 1 ಪ್ರೋಗ್ರಾಮ್. ಪಾರ್ಟ್ ಎಲ್ಲಿ ಏನಿರುತ್ತೆ, ರೈಟಿಂಗ್ 1 ಪ್ರೋಗ್ರಾಮ್ ಫ್ರಮ್ ಪಾರ್ಟ್ ಎ ಪೈಥಾನ್ ಪ್ರೋಗ್ರಾಮ್. ಸೊ ನಿಮಗೆ ಆಲ್ ಟುಗೆದರ್ 14 ಪ್ರೋಗ್ರಾಮ್ ಇದೆ. ಸೊ ಮ್ಯಾಕ್ಸಿಮಮ್ 12 ಪ್ರೋಗ್ರಾಮ್ಸ್ ಬರುತ್ತೆ. ಅದು 2 ಪ್ರೋಗ್ರಾಮು ಓರಿಯೆಂಟೇಷನಲ್ಲಿ ನಮಗೆ ಗೈಡ್ಲೈನ್ ಸಿಗುತ್ತೆ, ಯಾವ ಪ್ರೋಗ್ರಾಮ್ ತೆಗಿಬೇಕು ಏನು ಅನ್ನೋದು ಕನ್ಫರ್ಮೇಷನ್ ಇನ್ನೂ ಸಿಕ್ಕಿಲ್ಲ. ಅದು ಬಂದಮೇಲೆ ನಿಮಗೆ ಅದಾಗುತ್ತೆ. ಸೊ ಓಕೆ, ನೆಕ್ಸ್ಟು ರೈಟಿಂಗ್ 1 ಪ್ರೋಗ್ರಾಮ್ ಫ್ರಮ್ ಪಾರ್ಟ್ ಬಿ, ದಟ್ ಈಸ್ SQL. ಓಕೆ, ಸೊ ನೋಡಿ, ನೀವು ಬರೀ ಒಂದೇ ಒಂದು ಪ್ರೋಗ್ರಾಮ್ ಬರೆದ್ರೂ 6 ಪ್ಲಸ್ ಎಕ್ಸಿಕ್ಯೂಟ್ ಮಾಡಿಬಿಟ್ರೆ 8 ಮಾರ್ಕ್ಸು, 14. ಓಕೆ, ಪ್ರಾಕ್ಟಿಕಲ್ ರೆಕಾರ್ಡ್ಗೆ 6 ಮಾರ್ಕ್ಸ್ ಇರುತ್ತೆ. ಮತ್ತು ಸ್ಪ್ಲಿಟಪ್ ತೋರಿಸ್ತೀನಿ ಹೇಗಿರುತ್ತೆ. ಆ್ಯಂಡ್ ವೈವಾ ಮಾರ್ಕ್ಸು 4 ಮಾರ್ಕ್ಸ್ ಇರುತ್ತೆ. ಓಕೆ, ಇಲ್ಲಿ 10 ಪ್ಲಸ್ 14 24 ಮಾರ್ಕ್ಸು, ಅದನ್ನು ಒಂದೇ ಒಂದು ಪ್ರೋಗ್ರಾಮ್ ಪ್ರಿಪೇರ್ ಆದ್ರೂ. ಬಟ್ 2 ಪ್ರೋಗ್ರಾಮ್ ಪ್ರಿಪೇರ್ ಆಗಿ ಈಸಿಲಿ ಯು ಕ್ಯಾನ್ ಗೆಟ್ 30 on 30. ಅರ್ಥ ಆಗ್ತೀಯಾ? ಬಟ್ ನೀವು ಎಕ್ಸಿಕ್ಯೂಟ್ ಮಾಡಬೇಕಾಗಿರೋದು ಒಂದೇ, ಅದು ಎಕ್ಸ್ಟರ್ನಲ್ ಹೇಳ್ತಾರೆ ಯಾವುದು ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಓಕೆ, ಸೊ ಮಾರ್ಕ್ಸು ಈ ರೀತಿ ಸ್ಪ್ಲಿಟಪ್ ಆಗುತ್ತೆ ನೋಡಿ. ರೈಟಿಂಗ್ 1 SQL ಪ್ರೋಗ್ರಾಮ್, ರೈಟಿಂಗ್ 1 ಪೈಥಾನ್ ಪ್ರೋಗ್ರಾಮ್ 6 ಮಾರ್ಕ್ಸು. ಆಗಲೇ ಹೇಳಿದೆ ಪಾರ್ಟ್ ಎ ಪೈಥಾನ್ ಪ್ರೋಗ್ರಾಮ್ ಬರೆಯೋದಕ್ಕೆ 6 ಮಾರ್ಕ್ಸು, 1 SQL ಪ್ರೋಗ್ರಾಮ್ 6 ಮಾರ್ಕ್ಸು. ರೈಟಿಂಗ್ ಎನಿ 1 ಪ್ರೋಗ್ರಾಮ್ ಆಫ್ ಎಕ್ಸಿಕ್ಯೂಷನ್ ಆಫ್ ಎನಿ 1 ಪ್ರೋಗ್ರಾಮ್ ಆಫ್ ಎಕ್ಸಾಮಿನರ್ಸ್ ಚಾಯ್ಸ್. ಸೊ ಎಕ್ಸಿಕ್ಯೂಷನ್ ಆಫ್ ಎನಿ 1 ಪ್ರೋಗ್ರಾಮ್ ಆಫ್ ಎಕ್ಸಾಮಿನರ್ಸ್ ಚಾಯ್ಸ್ 8 ಮಾರ್ಕ್ಸ್ ಅದಕ್ಕೆ. ಸೊ ವೈವಾ ಓಸಲ್ಲಿ ನೋಡಿ, 2 ಮಾರ್ಕ್ಸ್ ಇಂಟರ್ನಲ್ ಕೇಳ್ತಾರೆ, 2 ಮಾರ್ಕ್ಸು ಎಕ್ಸ್ಟರ್ನಲ್ ಕೇಳ್ತಾರೆ. ಅಂದರೆ 2 ಕ್ವೆಶನು. ಸೊ ಈಚ್ ಕ್ವೆಶನ್ಸ್ ರಿಲೇಟೆಡ್ ಟು ದ ಪ್ರೋಗ್ರಾಮ್ ರಿಟರ್ನ್ ಬೈ ದ ಸ್ಟೂಡೆಂಟ್ ಇನ್ ಪ್ರಾಕ್ಟಿಕಲ್ ಎಕ್ಸಾಮ್. ಅದು ಕ್ವೆಶನ್ಸ್ ಯಾವ ಥರ ಕೇಳ್ತಾರೆ, ನಿಮಗೆ ಏನು ಪ್ರಾಕ್ಟಿಕಲಲ್ಲಿ ಬಂದಿದೆಯೋ ಪ್ರೋಗ್ರಾಮು, ಈಗ ಪಾರ್ಟ್ ಎಯಿಂದ ಫಸ್ಟ್ ಪ್ರೋಗ್ರಾಮು, ಪಾರ್ಟ್ ಬಿಯಿಂದ ಅದೇ ರಿಲೇಟೆಡ್ ಕ್ವೆಶನ್ಸ್ನ ಕೇಳ್ತಾರೆ. ಸೊ ರೆಕಾರ್ಡ್ ಮಾರ್ಕ್ಸ್ ಹೆಂಗೆ 6 ಮಾರ್ಕ್ಸ್ ಡಿಪೆಂಡ್ ಆಗುತ್ತೆ ಅಂದರೆ, ಇಲ್ಲಿ ಅಟೆಂಡೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ದೋಸ್ ಹ್ಯಾವ್ 90 to 100% ಅಟೆಂಡೆನ್ಸ್, ಅವ್ರಿಗೆ 6 ಮಾರ್ಕ್ಸ್. ಇಲ್ಲ ಅಂದರೆ ಒಂದೊಂದೇ ಮಾರ್ಕ್ಸ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಬಿಲೋ 60% ಇದ್ದರೆ ಯು ವಿಲ್ ಗೆಟ್ 0 ಮಾರ್ಕ್ಸ್ ಇನ್ ರೆಕಾರ್ಡ್. ಓಕೆ, ಸೊ ಮೋಸ್ಟ್ ಆಫ್ ಯು PUC ಲೆವೆಲಲ್ಲಿ ಯಾರ್ದು ಅಟೆಂಡೆನ್ಸ್ ಶಾರ್ಟೇಜ್ ಇರಲ್ಲ. ಬಿಕಾಸ್ ಅದು ಕಂಪಲ್ಸರಿ, ಎಲ್ಲ PU ಕಾಲೇಜುಗಳಲ್ಲಿ ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡಿರ್ತಾರೆ, ಅಟೆಂಡೆನ್ಸ್ ಕಂಪಲ್ಸರಿ ಇರಬೇಕು ಅಂತ. ಇಲ್ಲಾಂದರೆ ಪೇರೆಂಟ್ಸ್ ಮೀಟಿಂಗ್ ರೆಗ್ಯುಲರಾಗಿ ಫ್ರೀಕ್ವೆಂಟಾಗಿ ಆಗ್ತಿರುತ್ತೆ. ಸೊ ನೀ ನಾಟ್ ಟು ವರಿ ಅಬೌಟ್ ದಿಸ್ 6 ಮಾರ್ಕ್ಸ್. ಸೊ 6 ಮಾರ್ಕ್ಸ್ ಇಲ್ಲಿ ಬಂತು. ಇದರಲ್ಲಿ 3 ಬಂದ್ರೂ 9 ಆಯಿತು. ಸರ್ ನನಗೆ 2 ಗೊತ್ತಾಗ್ತಿಲ್ಲ, 1 ಮಾಡಿದ್ರೂ ಇದಾಗುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಈಸಿಲಿ ಯು ಕ್ಯಾನ್ ಸ್ಕೋರ್ 30 on 30. ಯಾವುದೇ ಡೌಟ್ ಇಲ್ಲದೆ 30 on 30 ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಅದು ನಾನು ಸಿಂಪಲ್ಲಾಗಿ ಹೇಗೆ ಪ್ರೋಗ್ರಾಮ್ ಬರೆಯೋದು, ಹೇಗೆ ನೆನ್ಪಿಟ್ಕೊಳ್ಳೋದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ನಾನು ಆಗಲೇ ಹೇಳಿದೆ, ಸೊ ಪಾರ್ಟ್ ಬಿ ಪ್ರೋಗ್ರಾಮ್ಸಿಂದ ಸ್ಟಾರ್ಟ್ ಮಾಡೋಣ. ಸೊ ಯಾಕಂದರೆ SQL ಆಲ್ರೆಡಿ ನಿಮಗೆ ಚಾಪ್ಟರ್ ವೈಸ್ ಇದು ನೋಡಿದಾಗ ಅದು SQLಲ್ಲಿ 15 ಮಾರ್ಕ್ಸ್ ಇರೋದ್ರಿಂದ ಅದು ಥಿಯರಿಗೂ ಹೆಲ್ಪ್ ಆಗುತ್ತೆ, ಆ್ಯಸ್ ವೆಲ್ ಆಸ್ ಪ್ರಾಕ್ಟಿಕಲ್ಗೂ ಹೆಲ್ಪ್ ಆಗೋದ್ರಿಂದ ಸೊ ಪಾರ್ಟ್ ಬಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಪಾರ್ಟ್ ಬಿಗೆ ಬರೋಣ. ಸೊ ಪಾರ್ಟ್ ಬಿಯಲ್ಲಿ ಫಸ್ಟ್ ಪ್ರೋಗ್ರಾಮ್ ಏನಿರೋದು, ಕ್ರಿಯೇಟ್ ಅ ಟೇಬಲ್ ವಿತ್ ದ ಫಾಲೋಯಿಂಗ್ ಫೀಲ್ಡ್ಸ್ ಆ್ಯಂಡ್ ಎಂಟರ್ 10 ರೆಕಾರ್ಡ್ಸ್ ಇನ್ ಟು ದ ಟೇಬಲ್. ಎಂಟಿಟಿ ನೇಮು ಮಾರ್ಕ್ಸ್ ಅಂತ ಇದೆ. ಕ್ರಿಯೇಟ್ ಅ ಟೇಬಲ್ ವಿತ್ ಫಾಲೋಯಿಂಗ್ ಫೀಲ್ಡ್ಸ್. ಸೊ ಎಂಟಿಟಿ ನೇಮ್ ಅಂದರೆ ಏನು, ವಾಟ್ ಈಸ್ ಅನ್ ಎಂಟಿಟಿ? ಇಟ್ಸ್ ಎಂಟಿಟಿ ಅಂದರೆ ಏನು, ಒಂದು ರೆಕಾರ್ಡ್ ಅಲ್ವಾ, ಒಂದು ಟೇಬಲ್ ಅಲ್ವಾ. ಸೊ ಎಂಟಿಟಿನ ಸೊ ಯಾವುದರಲ್ಲಿ ಇಂಥ ಇದು ಮಾಡಬೇಕು, ಮಾರ್ಕ್ಸ್ ಅನ್ನೋ ನೇಮಲ್ಲಿ ನಾನು ಟೇಬಲ್ ಕ್ರಿಯೇಟ್ ಮಾಡಬೇಕು. ಇಲ್ಲಿ ತುಂಬ ಕಾನ್ಷಿಯಸ್ ಆಗಿರಬೇಕು. ಇನ್ ಟು ದ ಟೇಬಲ್. ಸೊ ಎಂಟಿಟಿ ನೇಮ್ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಕ್ರಿಯೇಟ್ ಅ ಟೇಬಲಲ್ಲೇ ಅರ್ಧ ಆನ್ಸರ್ ಇದೆ ನಿಮಗೆ. ಕ್ವೆಶನಲ್ಲೇ ಅರ್ಧ ಆನ್ಸರ್ ಇದೆ. ಇದು ಫಸ್ಟು ಕ್ರಿಯೇಟ್ ಟೇಬಲ್
ಮಾರ್ಕ್ಸ್. ಮುಗೀತಾ? ಕ್ರಿಯೇಟ್ ಟೇಬಲ್ ಮಾರ್ಕ್ಸ್. ಫಸ್ಟ್ ಪಾರ್ಟಲ್ಲೇ ಕ್ವೆಶನ್ ಆಯಿತು. ನೆಕ್ಸ್ಟು ಲಿಸ್ಟ್. ಇಲ್ಲಿ ನೆಕ್ಸ್ಟ್ ನಿಮಗೆ ಇದು ಕ್ವೆಶನ್, ಇದು ನಿಮಗೆ ಡೇಟಾ ಟೈಪ್ ಇಲ್ಲಿ ನೋಡಿ ಇದು ಕೊಟ್ಟಿದ್ದಾರೆ. ಆಟ್ರಿಬ್ಯೂಟ್ ನೇಮ್ ಕೊಡಿ. ಇದು ಕೊಡದೆ ನಾವೇನು ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಕಸ್ಟಮರ್ದು. ಇದು ಏನೇನು ಬೇಕು ನಂಗೆ ಟೇಬಲ್ಗೆ ಅಂತ ಏನೇನು ಕೊಟ್ಟಿದ್ದಾರೆ, ಆಟ್ರಿಬ್ಯೂಟ್ ನೇಮ್ ಕೊಟ್ಟಿದ್ದಾರೆ. ಏನೇನಿದೆ, ರೋಲ್ ನಂಬರು, ಸ್ಟೂಡೆಂಟ್ ನೇಮು, ಲ್ಯಾಂಗ್ವೇಜ್ ಮಾರ್ಕ್ಸು, ಇಂಗ್ಲೀಷ್ ಮಾರ್ಕ್ಸು, ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3, ಸಬ್ಜೆಕ್ಟ್ 4 ಪ್ಲಸ್ ಟೈಪ್. ಅದ್ರದ್ದು ಡೇಟಾ ಟೈಪ್ ಕೂಡ ಅವರೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಅರ್ಧ ಆನ್ಸರ್ ನಿಮ್ಗೆ ಇಲ್ಲೇ ಇದೆ, ಅರ್ಧ ಅಲ್ಲ ಮುಕ್ಕಾಲು ಆನ್ಸರ್ ಇಲ್ಲೇ ಇದೆ. ಸೊ ಡೇಟಾ ಟೈಪ್ ಇದೆ, ಇಂಟೀಜರ್, ವ್ಯಾರ್ಕ್ಯಾರ್, ಇಂಟ್ ಅಂತ ಕೊಟ್ಟಿದ್ದಾರೆ. ಅದ್ರ ಸೈಜ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಇಲ್ಲೊಂದು ಕನ್ಸ್ಟ್ರೈಂಟ್ ಕೊಟ್ಟಿದ್ದಾರೆ, ನಾಟ್ ನಲ್ ಅಂತ. ಓಕೆ, ನೀವು ಬೇಕಿದ್ರೆ ಪ್ರೈಮರಿ ಕೀ ಅಂತಲೂ ಇಲ್ಲಿ ಅವ್ರು ಕೊಟ್ಟಿದ್ರೆ ಮಾತ್ರ ಯೂಸ್ ಮಾಡಿ, ಇಲ್ಲಾಂದರೆ ಹಂಗೇನೂ ಬಿಡ್ಬೋದು, ಅಥವಾ ಪ್ರೈಮರಿ ಕೀ ಅಂತಾದರೂ ಕೊಡ್ಬೋದು. ಸೊ ನಾಟ್ ನಲ್ ಅಂದರೆ ಏನು ಕೊಟ್ಟಾಗ ಏನಾಗುತ್ತೆ, ಕಂಪಲ್ಸರಿ ಐ ಶುಡ್ ಹ್ಯಾವ್ ಅ ವ್ಯಾಲ್ಯೂ ಇಯರ್. ಸ್ಟೂಡೆಂಟ್ ನೇಮ್ ಆಟ್ರಿಬ್ಯೂಟಲ್ಲಿ ಏನಿರಬೇಕು, ವ್ಯಾಲ್ಯೂ ಇರಲೇಬೇಕು. ನಲ್ ವ್ಯಾಲ್ಯೂ ಇಲ್ದಿರೋಂಗಿರೋದಿಲ್ಲ. ಸೊ ಅದಕ್ಕೆ ನಾಟ್ ನಲ್ ಕನ್ಸ್ಟೆಂಟ್ ಕೊಡಿ. ಬಿಟ್ವೀನ್ 0 and 100. ಇಲ್ಲಿ ಆಲ್ರೆಡಿ ಅವರು ಕಂಡೀಷನ್ ಕೊಟ್ಟಿದ್ದಾರೆ, ಮಾರ್ಕ್ಸು 0 to 100. ಆಬ್ವಿಯಸ್ಲಿ ನಮ್ಮ ಮಾರ್ಕ್ಸ್ ಏನೇ ಬಂದರೂ 0 to 100 ಒಳಗೆ ರೇಂಜಲ್ಲೇ ಬರಬೇಕು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇದ್ರ ಬೇಸ್ ಮೇಲೆ ಇಷ್ಟು ಕ್ವೆರೀಸ್ ಕೊಡ್ತಾರೆ. ಲಿಸ್ಟ್ ಆಲ್ ದ ರೆಕಾರ್ಡ್ಸ್, display the description of the table, add the new attributes total and percentage, calculate total and percentage of marks, list the students whose percentage of marks is more than 60, list the students whose percentage is between 60 and 85, arrange the students based on percentage of marks from highest to lowest. So ಇಲ್ಲಿ 7 ಕ್ವೇರೀಸ್ ಇರುತ್ತೆ. ಇಫ್ ಐ ಆಮ್ ಕರೆಕ್ಟ್, ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಡಿಸೈಡ್ ಆಗಿ ನಾವೆಲ್ಲರೂ ಡಿಸೈಡ್ ಮಾಡಿ ಯಾವುದನ್ನು 5 ಕ್ವೇರಿ ಕೇಳ್ಬೋದು. ಬಟ್ ವಿ ವಿಲ್ ಪ್ರಿಪೇರ್ ಫಾರ್ ಆಲ್ ದ 7 ಕ್ವೇರೀಸ್. ಹೇಗೆ ಬರೆಯೋದಂತ ಒಂದೊಂದೇ ನೋಡೋಣ. ಸೊ ಫಸ್ಟ್ ಏನು ಮಾಡಬೇಕು, ನಾನು ಟೇಬಲ್ ಕ್ರಿಯೇಟ್ ಮಾಡಬೇಕು. ಟೇಬಲ್ ಕ್ರಿಯೇಟ್ ಮಾಡೋದಕ್ಕೆ ನೋಡಿ ನಾನು ಆಲ್ರೆಡಿ ರೆಡಿಮೇಡ್ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಅಲ್ಲೇ ಹೇಳಿದೆ ಪ್ರೀವಿಯಸ್ಸಲ್ಲಿ, ಕ್ರಿಯೇಟ್ ಟೇಬಲ್ 1, 2, 3 ನೋಡಿ ಮಾರ್ಕ್ಸ್. ಆಟ್ರಿಬ್ಯೂಟ್ ಅವರೇ ಕೊಟ್ಟಿದ್ದಾರೆ. ಸೊ ರೋಲ್ ನಂಬರ್, ಇಂಟೀಜರ್ ಆಫ್ 5, ಕರೆಕ್ಟಾ? ನೆಕ್ಸ್ಟು ಸ್ಟೂಡೆಂಟ್ ನೇಮ್, ವ್ಯಾರ್ಕ್ಯಾರ್ ಆಫ್ 15, ಬಟ್ ಕನ್ಸ್ಟೆಂಟ್ ಏನಿದೆ, ನಾಟ್ ನಲ್. ಪ್ರೈಮರಿ ಕೀ ಆಗಿದ್ರೆ ಸ್ಪೇಸ್ ಕೊಟ್ಟು ಪ್ರೈಮರಿ ಕೀ ಅಂತ ಬರಿತಾ ಇದ್ರಿ. ಸೊ ಇಲ್ಲಿ ಕನ್ಸ್ಟೆಂಟ್ ಏನಿದೆ, ನಾಟ್ ನಲ್. ಲ್ಯಾಂಗ್ವೇಜ್ ಮಾರ್ಕ್ಸ್, ಇಂಟ್ ಆಫ್ 3, ಚೆಕ್ ಲ್ಯಾಂಗ್ವೇಜ್ ಮಾರ್ಕ್ಸ್ ಬಿಟ್ವೀನ್, ಇದು ಅಗೇನ್ ಕನ್ಸ್ಟೆಂಟು. ಚೆಕ್ ಲ್ಯಾಂಗ್ವೇಜ್ ಮಾರ್ಕ್ಸ್ ಬಿಟ್ವೀನ್ 0 and 100. ಏನಾಗುತ್ತೆ ಇದು ಚೆಕ್, ಈ ಕನ್ಸ್ಟೆಂಟ್ ಕೊಟ್ಟಾಗ ಏನಾಗುತ್ತೆ, ನಾನೇನಾದರೂ ಬೈ ಮಿಸ್ಟೇಕ್ ಆಗಿ 4 digit ನಂಬರ್ ಹೊಡೆದ್ಬಿಟ್ರೆ ಅದು ಕನ್ಸ್ಟೆಂಟ್ ಎರರ್ ಬರುತ್ತೆ, ಚೆಕ್ ಕನ್ಸ್ಟೆಂಟ್ ಎರರ್ ಬಂದ್ಬಿಡುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ದಿಸ್. ಇಲ್ಲಿ ಒಂದೇ ಒಂದು ಲ್ಯಾಂಗ್ವೇಜ್ ಮಾರ್ಕ್ಸ್ಗೆ ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ಸಾಕು, ಮಿಕ್ಕಿದೆಲ್ಲ ಕಾಪಿ ಪೇಸ್ಟ್ ಮಾಡ್ಕೋಬೋದು. ನಿಮ್ಮನ್ನು ಯಾರೂ ಕೇಳೋದಿಲ್ಲ ಯಾಕೆ ನೀವು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀರಾ ಅಂತ. ಅಂದರೆ ನೀವು SQL ಕಮೆಂಡ್ ಇದರಲ್ಲೇ, ನೀವು SQL ಕಮೆಂಡ್ ಪ್ರಾಂಪ್ಟಲ್ಲಿ ಏನು ಮಾಡ್ತಿರ್ತೀರಲ್ಲ ಅಲ್ಲಿಂದ ಕಾಪಿ ಮಾಡಿ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ಜಸ್ಟ್ ಚೇಂಜ್ ಮಾಡ್ಕೊಂಡು ಹೋಗೋದು ಆಟ್ರಿಬ್ಯೂಟ್ ನೇಮ್ಸ್ನ. ಇಂಗ್ಲೀಷ್ ಮಾರ್ಕ್ಸ್, ಸಬ್ಜೆಕ್ಟ್ 1 ಮಾರ್ಕ್ಸ್, ಸಬ್ಜೆಕ್ಟ್ 2 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಕ್ವೆರೀಸ್ ಆನ್ಸರ್ಸ್ ನೋಡೋಣ. ಒಂದೊಂದೇ ನೋಡೋಣ. ಬರೀ ಟೇಬಲ್ನ ನಾನು ಕ್ರಿಯೇಟ್ ಮಾಡಿಬಿಟ್ರೆ ಆಗೋದಿಲ್ಲ. ಬರೀ ಟೇಬಲ್ನ ಕ್ರಿಯೇಟ್ ಮಾಡಿದ್ರೆ ಆಗಲ್ಲ. ಅದಕ್ಕೇನು ಮಾಡ್ಬೇಕು, ನಾನು ವ್ಯಾಲ್ಯೂಸ್ನ ಎಂಟ್ರಿ ಮಾಡಬೇಕು. ಇಲ್ಲಿ ನಮಗೆ 10 ಅವರು ಕ್ವೆಶನಲ್ಲಿ ಕೇಳಿರೋದು 10 ವ್ಯಾಲ್ಯೂಸು, 10 ಸ್ಟೂಡೆಂಟ್ಸು. ಬಟ್ ನಿಮ್ಗೆ ಎಕ್ಸಾಮಲ್ಲಿ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ 5 ಸ್ಟೂಡೆಂಟ್ಸ್ ಹೇಳ್ತಾರೆ. ಸೊ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ 5 ಸ್ಟೂಡೆಂಟ್ಸ್ದು ಎಂಟ್ರಿ ಮಾಡೋಕ್ಕೆ ಹೇಳ್ತಾರೆ, ಆ್ಯಂಡ್ 3 or 4 ಸ್ಟೂಡೆಂಟ್ಸ್ದು ಬರೆಯೋಕ್ಕೆ ಹೇಳ್ತಾರೆ ಅಷ್ಟೇ. ಸೊ ಎಗೈನ್ ಇನ್ಸರ್ಟ್ ಮಾಡ್ಬೇಕಾದ್ರೆ ವ್ಯಾಲ್ಯೂಸ್ಗೆ ನಾನು ಆಲ್ರೆಡಿ SQL ಅಲ್ಲಿ ಹೇಳ್ಕೊಟ್ಟಿದ್ದೆ, ಇನ್ಸರ್ಟ್ ಇಂಟು ಕಂಡೀಷನ್ ಏನು, ಮಾರ್ಕ್ಸ್ ವ್ಯಾಲ್ಯೂಸ್ ಹಾಕ್ಬಿಟ್ಟು ಒಂದೊಂದೇ ನೋಡಿ. 1010 ಏನು, ರೋಲ್ ನಂಬರು, ಸ್ಟೂಡೆಂಟ್ ನೇಮ್, ಮಾರ್ಕ್ಸ್, ಒಂದೊಂದೇ ಮಾರ್ಕ್ಸ್ನ ಈ ಥರ ಎಂಟ್ರಿ ಮಾಡಬೇಕು. ಈ ಥರ ಒಂದು ಟೇಬಲ್ ನೀವೇ ಬರ್ಕೋಬೋದು, ಇಲ್ಲಾಂದರೆ ನೀವು ರ್ಯಾಂಡಮ್ ಆಗಿ ಮಾರ್ಕ್ಸ್ ಎಂಟ್ರಿ ಮಾಡ್ಬೋದು. ಮೇಕ್ ಶೋರ್ ದಟ್ ನೀವು ಚೆಕ್ ಕನ್ಸ್ಟೆಂಟ್ ಕೊಟ್ಟಿರೋದ್ರಿಂದ ನಿಮ್ಮ ಮಾರ್ಕ್ಸ್ ಎಲ್ಲ 0 to 100 ಇರುತ್ತೆ. ಆ್ಯಂಡ್ ಇಲ್ಲಿ ನೋಡಿ ವ್ಯಾಲ್ಯೂಸ್ ಎಂಟ್ರಿ ಮಾಡ್ಬೇಕಾದ್ರೆ ಇನ್ ಕೇಸ್ ಏನಾದರೂ ನೀವು ಆಟ್ರಿಬ್ಯೂಟ್ಸ್ ಡೇಟಾ ಟೈಪ್ಸು ವ್ಯಾರ್ಕ್ಯಾರ್ ಅಂತ ಕೊಟ್ಟಿದ್ರೆ ಕಂಪಲ್ಸರಿ ಇಟ್ ಶುಡ್ ಬಿ ಇನ್ ಅ ಸಿಂಗಲ್ ಸ್ಟ್ರಿಂಗ್ಸ್. ಕಂಪಲ್ಸರಿ ಇಟ್ ಶುಡ್ ಬಿ ಇನ್ ಅ ವಾಟ್, ಸಿಂಗಲ್ ಕೋಟ್ಸಲ್ಲಿ ಇರಬೇಕು. ಅದು ಕಂಪಲ್ಸರಿ ಸಿಂಗಲ್ ಕೋಟ್ಸಲ್ಲಿ ಇರಬೇಕು. ಡೇಟ್ ಕೂಡ ಸಿಂಗಲ್ ಕೋಟ್ಸಲ್ಲಿ ಇರಬೇಕು. ಓಕೆ, ಸೊ ಈ ಥರ 5 ವ್ಯಾಲ್ಯೂ ಇನ್ಸರ್ಟ್ ಮಾಡ್ಕೋತೀರ. ನೆಕ್ಸ್ಟ್ ನಮಗೇನಿರೋದು ಕ್ವೇರಿ ಆನ್ಸರ್ಸ್. ಫಸ್ಟ್ ಕ್ವೇರಿ ಏನಿದ್ದು, ಲಿಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಅಂತ ಇತ್ತು. ಲಿಸ್ಟ್ ಆಲ್ ದ ಸ್ಟೂಡೆಂಟ್ಸ್ಗೆ ಏನು ಕ್ವೇರಿ,
ಲಿಸ್ಟ್ ಆಲ್ ದ ಸ್ಟೂಡೆಂಟ್ಸ್ಗೆ ಏನು ಕ್ವೇರಿ ಇರ್ತಿದ್ದು, ಸೊ ಡಿಸ್ಪ್ಲೇ ಮಾಡಬೇಕು. ಡಿಸ್ಪ್ಲೇ ಹೇಗೆ ಮಾಡೋದು? ಸೊ ಫಸ್ಟು ಅದಕ್ಕೆ ಕಮಾಂಡ್ ಏನು, ಕ್ವೇರಿ ಕಮಾಂಡ್ ಏನು, ಕ್ವೆಶನ್ನ ನೋಡ್ಕೊಳ್ಳಿ. ಫಸ್ಟ್ ಕಮಾಂಡ್ ಏನು, ಲಿಸ್ಟ್ ಆಲ್ ಸ್ಟೂಡೆಂಟ್ಸು. ಅದಕ್ಕೆ ಕ್ವೇರಿ ಏನಿರೋದು, ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ಸ್. ಸೊ ಹಿಂಗೆ ಪ್ರಿಂಟ್ ಮಾಡಿದ ತಕ್ಷಣ, ಹಿಂಗೆ ಕೊಟ್ಟಿದ ತಕ್ಷಣ ಆಟೋಮೆಟಿಕ್ಕಾಗಿ ನನಗೆ ನಾವೇನು ವ್ಯಾಲ್ಯೂ ಇನ್ಸರ್ಟ್ ಮಾಡಿರ್ತೀವೋ ಅಷ್ಟು ಟೇಬಲ್ದು ವ್ಯಾಲ್ಯೂ ನೀಟಾಗಿ ಬರುತ್ತೆ. ಓಕೆ, ನಾನು ಇಲ್ಲಿ ಔಟ್ಪುಟ್ ಡಿಸ್ಪ್ಲೇ ಮಾಡಿಲ್ಲ. ಫ್ಯೂಚರಲ್ಲಿ ಒಂದು ಪ್ರೋಗ್ರಾಮ್ನ ಡೆವಲಪ್ ಮಾಡಿ ಹೇಗೆ ಒಂದು ರನ್ ಮಾಡೋದು ಕೂಡ ಹೇಳ್ಕೊಡ್ತೀನಿ. ಓಕೆ, ಸೊ ಪಾರ್ಟ್ ಪಿಯಲ್ಲಿ 2 ಪ್ರೋಗ್ರಾಮ್ ಆಗುತ್ತೆ. ಆದಮೇಲೆ 3rd 4th ಪ್ರೋಗ್ರಾಮ್ ಮಾಡಬೇಕಾದ್ರೆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ, ಅದು ಟೈಮ್ ತೊಗೋತಾ ಇದೆ. ಅದಾದಮೇಲೆ ನಿಮಗೆ ಹೇಳ್ಕೊಡ್ತೀನಿ, ಅಂದರೆ ಲೈಕ್ ಸಿಸ್ಟಮಲ್ಲೇ ಹೇಗೆ ಇದನ್ನು ರನ್ ಮಾಡೋದು ಅನ್ನೋದು ಕೂಡ ಹೇಳ್ಕೊಡ್ತೀನಿ, ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ. ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ಸು. ನೆಕ್ಸ್ಟ್ ಕ್ವೆಶನ್ ಏನಿರೋದು, ಡಿಸ್ಪ್ಲೇ ದ ಡಿಸ್ಕ್ರಿಪ್ಷನ್ ಆಫ್ ದ ಟೇಬಲ್. ಸೊ ಡಿಸ್ಕ್ರಿಪ್ಷನ್ ಆಫ್ ದ ಟೇಬಲ್ ಅಂದರೆ ಏನು, ನೀವೇನೇನು ವ್ಯಾಲ್ಯೂಸ್ ಯೂಸ್ ಮಾಡಿದ್ದೀರಾ ಅಂತ, ಲೈಕ್ ಏನೇನು ಆಟ್ರಿಬ್ಯೂಟ್ಸ್ ಯೂಸ್ ಮಾಡಿದ್ದೀರಾ ಅದರದ್ದು ಡೇಟಾ ಟೈಪ್ಸ್ ಯಾವ್ದು ಅಂತ, ಡಿಸ್ಕ್ರಿಪ್ಷನ್ ಆಫ್ ದ ಟೇಬಲ್. ಸೊ ಅದಕ್ಕೆ ಸಿಂಪಲ್ ಕಮಾಂಡ್ ಇದೆ, DESC ಟೇಬಲ್ ನೇಮ್. ಟೇಬಲ್ ನೇಮ್ ಏನು, ಮಾರ್ಕ್ಸ್. ಇಲ್ಲಿ ಸ್ಟೂಡೆಂಟ್ ಅಂತ ಹಾಕ್ಬಿಟ್ಟೆ, ನನ್ನ ಟೇಬಲ್ ನೇಮ್ ಏನು, ಎಂಟಿಟಿ ನೇಮ್. ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಕ್ರಿಯೇಟ್ ಮಾಡಬೇಕಾದ್ರೆ ನಾನು ಏನು ಕೊಟ್ಟಿರ್ತೀನೋ ಟೇಬಲ್ ನೇಮು, ಅದೇ ಟೇಬಲ್ ನೇಮ್ಗೆ ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡಬೇಕು. ಅದೇ ಟೇಬಲ್ ನೇಮ್ನೇ ಎಲ್ಲ ಕಡೆ ಯೂಸ್ ಮಾಡಬೇಕು. ಇನ್ ಕೇಸ್ ಮಾರ್ಕ್ಸ್ ಅನ್ನೋದನ್ನು ಲೋಯರ್ ಕೇಸ್ ಬರೆಯೋ ಬದಲು ಫಸ್ಟ್ ಲೆಟ್ರ್ M ಅಂತ ಕ್ಯಾಪಿಟಲ್ ಹಾಕ್ಬಿಟ್ಟು ಇನ್ನು ಬರೆದ್ರೆ ಎಲ್ಲನೂ ಇದೇ ಥರ ಇರಬೇಕು. ಇಟ್ ಶುಡ್ ಬಿ ಸೇಮ್ ಲೈಕ್ ವಾಟ್ ಯು ಹ್ಯಾವ್ ಕ್ರಿಯೇಟೆಡ್ ಡ್ಯೂರಿಂಗ್ ದ ಟೇಬಲ್. ನೀವು ಟೇಬಲ್ನ ಯಾವಾಗ ಟೇಬಲ್ ಕ್ರಿಯೇಟ್ ಮಾಡಬೇಕಾದ್ರೆ ಏನು ನೇಮ್ ಯೂಸ್ ಮಾಡಿರ್ತೀರೋ ಅದೇ ಬರಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್ ಏನಿರೋದು, ಡಿಸ್ಪ್ಲೇ ಆಯಿತು, ಡಿಸ್ಕ್ರಿಪ್ಷನ್ ಆಯಿತು. ನೆಕ್ಸ್ಟ್ ಕ್ವೆಶನ್ ಇರೋದು ನನಗೆ ಆ್ಯಡ್ ದ ನ್ಯೂ ಆಟ್ರಿಬ್ಯೂಟ್ಸ್. ಸೊ ಆ್ಯಡ್ ಮಾಡಬೇಕಂದಾಗ ನಾನು ಏನು ಹೇಳಿದೆ, ಸೊ ಆಲ್ಟರ್ ಮಾಡಬೇಕು. ಟೇಬಲ್ನ ನಾನು 2 ಆಟ್ರಿಬ್ಯೂಟ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಆಲ್ರೆಡಿ ಟೇಬಲ್ ಕ್ರಿಯೇಟ್ ಆಗೋಗಿದೆ. ಟೇಬಲ್ ಕ್ರಿಯೇಟ್ ಆದಮೇಲೆ ಮತ್ತೆ ನಾನು ಕ್ರಿಯೇಟ್ ಯೂಸ್ ಮಾಡಿ ಎಕ್ಸ್ಟ್ರಾ ಆಟ್ರಿಬ್ಯೂಟ್ಸ್ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಯಾವ ಕಮೆಂಟ್ ಯೂಸ್ ಮಾಡಬೇಕು, ಸೊ 3 ಕಮೆಂಟ್ DDL ಕಮೆಂಟ್ಸಲ್ಲಿ ಇನ್ನೊಂದು ಕಮೆಂಟ್ ಇದೆ ಗೊತ್ತಾ, ಅಪಾರ್ಟ್ ಫ್ರಮ್ ಕ್ರಿಯೇಟು ಆಲ್ಟರ್ ಅಂತ, ಆ ಕಮೆಂಟ್ನ ಯೂಸ್ ಮಾಡಬೇಕು. ಹೇಗೆ, ಆಲ್ಟರ್ ಟೇಬಲ್ ನೇಮ್ ಏನು, ಮಾರ್ಕ್ಸ್. ಓಕೆ, ಬ್ರೇಸಸಲ್ಲಿ ಅವ್ರೇನು ಕೇಳಿರೋದು ಟೇಬಲ್ ಆಲ್ಟರ್ ಮಾಡೋದಕ್ಕೆ 2 ಆಟ್ರಿಬ್ಯೂಟ್ಸು. ಯಾವ್ದು, ಆ್ಯಡ್ ದ ನ್ಯೂ ಆಟ್ರಿಬ್ಯೂಟ್ಸ್ ಟೋಟಲ್ ಆ್ಯಂಡ್ ಪರ್ಸಂಟೇಜ್. ಸೊ 2 ಆಟ್ರಿಬ್ಯೂಟ್ ಆ್ಯಡ್ ಮಾಡಬೇಕು. ಟೋಟಲ್ ಇಂಟ್ ಆಫ್ 5 ಅಂತ ಹಾಕೊಳ್ಳೋಣ. ಸಮ್ಟೈಮ್ಸ್ ಅದು ಕ್ರಾಸ್ ಆಗ್ಬೋದು 4 ಡಿಜಿಟ್ಗೆ. ಇಂಟ್ ಆಫ್ 5 ಆ್ಯಂಡ್ ಪರ್ಸಂಟೇಜ್ ಡಾಟ್ಸಲ್ಲಿ ಬರೋದ್ರಿಂದ ಸೊ ಫ್ಲೋಟ್ ಆಫ್ 3 ಅಂತ ತಗೊಳ್ಳೋಣ. ಓಕೆ, ಸೊ ಕ್ಲೋಸ್ ಇಟ್. ಸೊ ಈ ಕ್ವೇರಿ ಮಾಡಿದಾಗ ನನ್ನ ಟೇಬಲ್ ಏನಾಗುತ್ತೆ, ಆಲ್ಟ್ರ್ ಆಗುತ್ತೆ. ಆಲ್ಟ್ರ್ ಹೆಂಗಾಗುತ್ತೆ, ಬರೀ ರೋಲ್ ನಂಬರ್, ನಾನು ಜಸ್ಟ್ ಸುಮ್ಮನೆ ಡಿಸ್ಕ್ರಿಪ್ಷನ್ ಬರಿತಾ ಇರ್ತೀನಿ, ಅಬ್ಸರ್ವ್ ಮಾಡಿ. ರೋಲ್ ನಂಬರ್, ಸ್ಟೂಡೆಂಟ್ ನೇಮ್, ಲ್ಯಾಂಗ್ವೇಜ್ ಮಾರ್ಕ್ಸ್, ಇಂಗ್ಲೀಷ್ ಮಾರ್ಕ್ಸ್, ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3, ಸಬ್ಜೆಕ್ಟ್ 4, ಸಬ್ಜೆಕ್ಟ್ 5, ದೆನ್ ಸಬ್ಜೆಕ್ಟ್ 4 ಆದಮೇಲೆ ಏನು, ಟೋಟಲ್ ಅಲ್ವಾ, ಸೊ ಅದು ಬರುತ್ತೆ. ಟೋಟಲ್ ಸಬ್ಜೆಕ್ಟ್ 4 ಆದಮೇಲೆ ಟೋಟಲ್ ಆ್ಯಂಡ್ ಪರ್ಸಂಟೇಜ್. ಈ ಥರ ಆಲ್ಟ್ರ್ ಆಗುತ್ತೆ. ಏನಿತ್ತೋ ಅದು ಈ ಥರ ಆಲ್ಟ್ರ್ ಆಗುತ್ತೆ. ನೋಡಿ ಎಷ್ಟು ಸಿಂಪಲ್ ಇದೆ. ಜಸ್ಟ್ ಒನ್ ಲೈನ್ ಆನ್ಸರ್ಸ್ ಅದೆಲ್ಲ ಇದರಲ್ಲೇ ಇದೆ. ಏನು, ನಮ್ಮ ಕ್ವೆರೀಸಲ್ಲಿ ಮತ್ತು ನಮ್ಮ ಕೇಳೋ ಕ್ವೆಶನ್ ಪೇಪರಲ್ಲೇ ಅರ್ಧ ಆನ್ಸರ್ಸ್ ಇರುತ್ತೆ. ಬಟ್ ನಾವು ಹುಡುಕ್ಬೇಕು, ಅದು ಹೇಗೆ ಹುಡುಕೋದನ್ನ ಅದನ್ನೇ ಹೇಳ್ತಾ ಇದ್ದೀನಿ. ಒಂದೊಂದೇ ನೋಡಿ, ಆ್ಯಡ್ ಅಂತಿದ ತಕ್ಷಣ ಆಲ್ಟ್ರ್ ಬಂದುಬಿಡಬೇಕು. ಆ್ಯಡ್ ಟು ನ್ಯೂ ಆಟ್ರಿಬ್ಯೂಟ್ಸ್ ಅಂದಾಗ ಆಲ್ಟ್ರ್ ಬರಬೇಕು. ಓಕೆ, ಸೊ ಡಿಲೀಟ್ ಯಾವಾಗ ಯೂಸ್ ಮಾಡ್ತೀವಿ, ಎಕ್ಸಿಸ್ಟಿಂಗ್ ಇರೋದನ್ನ ಅಲ್ಲೇ ಬಂದುಬಿಡುತ್ತೆ. ಡಿಲೀಟ್ ದ ಪರ್ಟಿಕ್ಯುಲರ್ ವ್ಯಾಲ್ಯೂ ಅಂತ ಬಂದಾಗ ಅಲ್ಲಿ ಡಿಲೀಟ್ ಅನ್ನೋದು ಯೂಸ್ ಮಾಡಬೇಕು ಅನ್ನೋದು ಬರುತ್ತೆ. ಓಕೆ, ಅದನ್ನು ನೀವು ತಲೆನಲ್ಲಿ ಇಟ್ಕೋಬೇಕು. ಸೊ ಆಲ್ಟರ್ ಮಾಡಬೇಕು. ನೆಕ್ಸ್ಟ್ ಕ್ವೆರಿ ಏನಿರೋದು, ಲಿಸ್ಟ್ ಕ್ಯಾಲ್ಕುಲೇಟ್ ದ ಟೋಟಲ್ ಆ್ಯಂಡ್ ಪರ್ಸಂಟೇಜ್ ಆಫ್ ಮಾರ್ಕ್ಸ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಸೊ ಇಲ್ಲಿ ನಾನು ನಾರ್ಮಲ್ ಪ್ರೋಗ್ರಾಮ್ ಥರ ಎಲ್ಲದನ್ನು ಆ್ಯಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಟೇಬಲ್ ಕ್ರಿಯೇಟ್ ಆಗಿಬಿಟ್ಟಿದೆ ಟೋಟಲ್ದು. ಇಲ್ಲಿ ನಾನು
ವ್ಯಾಲ್ಯೂಸ್ನ ಟೋಟಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೆಂಗೆ ಟೋಟಲ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದಾಗ ನಾನೇನು ಮಾಡ್ತಾಯಿದ್ದೀನಿ, ವ್ಯಾಲ್ಯೂಸ್ ಆಟೋಮೆಟಿಕ್ಕಾಗಿ ಟೋಟಲ್ ಕ್ಯಾಲ್ಕುಲೇಟ್ ಆಗಬೇಕು ಅಂದರೆ ಸೊ ಅಲ್ಲಿ ಆಟೋಮೆಟಿಕ್ಕಾಗಿ ವ್ಯಾಲ್ಯೂಸ್ ಬರಬೇಕು. ವ್ಯಾಲ್ಯೂಸ್ ಹೆಂಗೆ ಬರುತ್ತೆ, ಅಪ್ಡೇಟ್ ಆಗಬೇಕು. ಸೊ ವಿ ಹ್ಯಾವ್ ಟು ಯೂಸ್ ದ ಕಮಾಂಡ್ ಅಪ್ಡೇಟ್. ಸೊ DML ಅಪ್ಡೇಟ್ ಕಮಾಂಡ್, ಅಪ್ಡೇಟ್ ಮಾರ್ಕ್ಸ್, ಓಕೆ, ಸೆಟ್ ಟೋಟಲ್ ಈಸ್ ಈಕ್ವಲ್ ಟು, ಓಕೆ, ಟೋಟಲ್ ಈಸ್ ಈಕ್ವಲ್ ಟು ಯಾವ್ದಾವ್ದನ್ನ ಆ್ಯಡ್ ಮಾಡಬೇಕು, ಲ್ಯಾಂಗ್ವೇಜ್ ಮಾರ್ಕ್ಸ್ ಪ್ಲಸ್ ಇಂಗ್ಲೀಷ್ ಮಾರ್ಕ್ಸ್ ಪ್ಲಸ್ S1 ಪ್ಲಸ್ S2 ಪ್ಲಸ್ S3 ಪ್ಲಸ್ S4 ಇಷ್ಟು ಕೊಟ್ಟಿದ ತಕ್ಷಣ ಎಂಟರ್ ಹೊಡೆದಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮಗೆ ಅಷ್ಟು ರೋಸ್ದು ಟೋಟಲ್ಲು, ಐ ಮೀನ್ ಇಷ್ಟು 4 1 2 3 4 5 6 1 2 3 4 5 6 ಸಬ್ಜೆಕ್ಟ್ ಮಾರ್ಕ್ಸ್ದು ಟೋಟಲ್ ಕ್ಯಾಲ್ಕುಲೇಟ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ ಸ್ಟೂಡೆಂಟ್ಸ್? 6 ಸಬ್ಜೆಕ್ಟ್ ಮಾರ್ಕ್ಸು ಟೋಟಲ್ ಕ್ಯಾಲ್ಕುಲೇಟ್ ಆಗುತ್ತೆ. ನೆಕ್ಸ್ಟ್ ಏನಾಗಿದೆ, ಪರ್ಸಂಟೇಜ್. ಸೊ ಇವಾಗ ನಾನು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟೆ. ನೆಕ್ಸ್ಟ್ ನಾನು ಏನು ಮಾಡಬೇಕು, ಪರ್ಸಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು. ಪರ್ಸಂಟೇಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನು ಬೇಕು, ಸೊ ವಾಟ್ ಐ ನೀಡ್ ಟು ಕ್ಯಾಲ್ಕುಲೇಟ್ ದ ಪರ್ಸಂಟೇಜ್, ಅಗೈನ್ ಅಪ್ಡೇಟ್, ಅಗೈನ್ ವಾಟ್ ಐ ನೀಡ್ ಅಪ್ಡೇಟ್. ಸೊ ಅಪ್ಡೇಟ್ ನೋಡಿ, ಒಂದು ಕ್ವೆರಿ ಬರ್ತಿದ್ದಂಗೆ ಆಗೋಯ್ತು, ಅಪ್ಡೇಟ್ ಪರ್ಸಂಟೇಜ್, ಸಾರಿ ಅಪ್ಡೇಟ್ ಯಾವುದು, ಟೇಬಲ್ ನೇಮು, ಅಪ್ಡೇಟ್ ಮಾರ್ಕ್ಸ್ set percentage is equal to, how do I calculate percentage, total divided by number of subjects, automatically ಬಂದ್ಬಿಡುತ್ತೆ. So total divided by number of subjects, ಸೊ ನನಗೆ ಪರ್ಸೆಂಟೇಜ್ ಸಿಕ್ತು. ಕರೆಕ್ಟ್ ಅಲ್ವಾ? ಸಾರಿ, ಟೋಟಲ್ ಡಿವೈಡೆಡ್ ಬೈ ಹಾಕಿದ್ರೆ ಅದು ಆ್ಯಾವ್ರೇಜ್ ಆಗಿಬಿಡುತ್ತೆ. ಸೊ ಪರ್ಸೆಂಟೇಜ್ಗೇನು, ಟೋಟಲ್ ಡಿವೈಡೆಡ್ ಬೈ, ಸೊ 100 ಮಾರ್ಕ್ಸ್ಗಲ್ವಾ, 600 ಪರ್ಸೆಂಟೇಜ್ಗೆ ಆಗಬೇಕು, 600 ಇಂಟು 100, ಹಾಂ, ಟೋಟಲ್ ಡಿವೈಡೆಡ್ ಬೈ, ಹಾಂ, ಪರ್ಸೆಂಟೇಜ್ ಇಂಟು 100. ಸೊ ನನಗೇನಾಗುತ್ತೆ ಆವಾಗ, ಪರ್ಟಿಕ್ಯುಲರ್ ಕಾಲಮಲ್ಲಿ ಪರ್ಸೆಂಟೇಜ್ ಬರುತ್ತೆ. ಸೊ ಪರ್ಟಿಕ್ಯುಲರ್ ಕಾಲಮಲ್ಲಿ ಪರ್ಸೆಂಟೇಜ್ ಬರುತ್ತೆ. ಸೊ ಅರ್ಥ ಆಗ್ತಿದೆಯಲ್ಲ? ಸೊ ನೋಡಿ, 5 ಕ್ವೆರೀಸ್ ವಿತೌಟ್ ಎನಿ ಎಫರ್ಟ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತಾಯಿದ್ದೀವಿ. ಬಟ್ ಅದಕ್ಕೆ ಏನು ಗೊತ್ತಿರಬೇಕು, ನನಗೆ ಸಿಂಟ್ಯಾಕ್ಸ್ಗಳು ಗೊತ್ತಿರಬೇಕು. ಯಾವುದು? ನೆಕ್ಸ್ಟ್ ಏನು ಕ್ವೆಶನ್ ಕೇಳಿರೋದವರು, ವಾಟ್ ಈಸ್ ದ ನೆಕ್ಸ್ಟ್ ಕ್ವೆಶನ್ ವಿ ಹ್ಯಾವ್, ಲಿಸ್ಟ್ ದ ಸ್ಟೂಡೆಂಟ್ಸ್ ಹೂಸ್ ಪರ್ಸೆಂಟೇಜ್ ಇಸ್ ಬಿಟ್ವೀನ್ 60, ಹೂಸ್ ಪರ್ಸೆಂಟೇಜ್ ಮಾರ್ಕ್ಸ್ ಇಸ್ ಮೋರ್ ದೆನ್ 60% ಇಷ್ಟು. ಸೊ 3 ಪರ್ಟಿಕ್ಯುಲರ್ ಪರ್ಸೆಂಟೇಜ್ನ ಮಾಡಬೇಕು ನಾನು. ಸೊ ಇದು ಮಾಡಬೇಕಂದಾಗ ನಾನು ಏನು ಮಾಡಬೇಕು, ಸೊ ಐ ಹ್ಯಾವ್ ಟು ಯೂಸ್ ಅ ಸೆಲೆಕ್ಟ್ ಕಮಾಂಡ್. ಕ್ವೆರಿ ಕಮಾಂಡ್ ಇದೆಯಲ್ಲ, ಆ ಕ್ವೆರಿ ಕಮಾಂಡಲ್ಲಿ ಏನು ಮಾಡಬೇಕು, ಸೆಲೆಕ್ಟ್ ಯಾವ್ದು ಬೇಕಾಗಿರೋದು ನನಗೆ, ರೋಲ್ ನಂಬರ್, ಸ್ಟೂಡೆಂಟ್ ನೇಮ್ ಆ್ಯಂಡ್ ಪರ್ಸಂಟೇಜ್, ಕಾಮನ್ ಆ್ಯಂಡ್ ಅಂತ ಕೊಡೋಂಗಿಲ್ಲ, ಪರ್ಸಂಟೇಜ್ ಫ್ರಮ್ ಮಾರ್ಕ್ಸ್ ವೇರ್ ಕಂಡೀಷನ್, ವೇರ್ ಕ್ಲಾಸ್ ಹೇಳ್ಕೊಟ್ಟಿದ್ನಲ್ಲ, SQL ಅಲ್ಲಿ ಹೇಳಿದ್ನಲ್ಲ, ವೇರ್ ಪರ್ಸಂಟೇಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60%. ಸೊ ಆಟೋಮೆಟಿಕ್ಕಾಗಿ 60 ಪರ್ಸೆಂಟೇಜ್ ಸಿಂಬಲ್ ಯೂಸ್ ಮಾಡೋದು ಬೇಡ, 60 ಅಂತ ಕೊಟ್ಟಿದ ತಕ್ಷಣ ಆಟೋಮೆಟಿಕ್ಕಾಗಿ ನನಗೆ ವ್ಯಾಲ್ಯೂಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಈಸ್ ವಾಟ್ ಅಬೌಟ್ ದಿಸ್ ಕಮೆಂಟ್ಸ್. ಸೊ ನೆಕ್ಸ್ಟ್ ಇನ್ನೆರಡು ಕಮೆಂಟ್ ಹೇಗಿರುತ್ತೆ, ವಿ ವಿಲ್ ಸಿ. ನೆಕ್ಸ್ಟ್ ಕಮೆಂಟ್ ಏನಿದೆ, ಸೊ ಲಿಸ್ಟ್ ದ ಸ್ಟೂಡೆಂಟ್ಸ್ ಹೂಸ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಇಸ್ ಮೋರ್ ದೆನ್ 60%. ಇವಾಗ ನೋಡಿದ್ವಿ. ಲಿಸ್ಟ್ ದ ಸ್ಟೂಡೆಂಟ್ಸ್ ಹೂಸ್ ಪರ್ಸೆಂಟೇಜ್ ಇಸ್ ಬಿಟ್ವೀನ್ 65 ಆ್ಯಂಡ್ 85 ಅಂದಾಗ ನಾನು ಬಿಟ್ವೀನ್ ಕ್ಲಾಸ್ ಹೇಳಿದೆ, ಸೇಮ್ ಬರುತ್ತೆ. ಸೆಲೆಕ್ಟ್ ರೋಲ್ ನಂಬರ್, ಸ್ಟೂಡೆಂಟ್ ನೇಮ್, ಮಾರ್ಕ್ಸ್, ಪರ್ಸೆಂಟೇಜ್ ಫ್ರಮ್ ಮಾರ್ಕ್ಸ್ ಬಿಟ್ವೀನ್ 60 ಆ್ಯಂಡ್ 85. ಬಿಟ್ವೀನ್ 60 ಆ್ಯಂಡ್ 85 ಕೊಟ್ಟಿದ ತಕ್ಷಣ, ಬಿಟ್ವೀನ್ ಕ್ಲಾಸ್ ಯೂಸ್ ಮಾಡಿದ ತಕ್ಷಣ ನನಗೇನಾಗುತ್ತೆ, ಫುಲ್ಲು. ಬಟ್ ಇಲ್ಲಿ ಡೈರೆಕ್ಟಾಗಿ ಬಿಟ್ವೀನ್ ನಾನು ಬರೆಯೋಕ್ಕಾಗಲ್ಲ. ಎಗೇನ್ ಐ ಹ್ಯಾವ್ ಟು ಯೂಸ್ ದ ವೇರ್ ಕ್ಲಾಸ್, ವೇರ್ ಪರ್ಸಂಟೇಜ್ ಬಿಟ್ವೀನ್. ಸೊ ಏನಾಗುತ್ತೆ, ವೇರ್
percentage between 60 and 85. 60 and 85. ಸೊ ಆಗೇನಾಗುತ್ತೆ ನನಗೆಲ್ಲ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆರಿ ಏನಿದೆ, ಸೊ ನೆಕ್ಸ್ಟ್ ಕ್ವೆರಿ ಇರೋದು ಲಿಸ್ಟ್ ದ ಸ್ಟೂಡೆಂಟ್ಸ್ ಆಯಿತು. ಅರೇಂಜ್ ದ ಸ್ಟೂಡೆಂಟ್ಸ್ ಬೇಸ್ಡ್ ಆನ್ ಪರ್ಸಂಟೇಜ್ ಆಫ್ ಮಾರ್ಕ್ಸ್ ಫ್ರಮ್ ಹೈಯೆಸ್ಟ್ ಟು ಲೋಯೆಸ್ಟ್. ಸೊ ಇದಕ್ಕೆ ಹೈಯೆಸ್ಟ್ ಟು ಲೋಯೆಸ್ಟ್ನ ಆರ್ಡ್ರ್ ಒಂದು ಆರ್ಡ್ರಲ್ಲಿ ಸಾರ್ಟ್ ಮಾಡಬೇಕಂದ್ರೆ ಏನು ಬೇಕು ನನಗೆ? ಎಕ್ಸಾಕ್ಟ್ಲಿ ವಿ ನೀಡ್ ಅ ಆರ್ಡರ್ ಕ್ಲಾಸ್. ಸೊ ಹೇಗೆ ಆರ್ಡರ್ ಕ್ಲಾಸ್ ಹೇಗೆ ಬರೆಯೋದು? ಸೊ ಇಲ್ಲೇ ಬರಿತೀನಿ ನೋಡಿ. ಓಕೆ, ಇದು ಡಿಸ್ಕ್ರೈಬ್ನ ಎರೇಸ್ ಮಾಡಿಬಿಟ್ಟು ಬರಿತೀನಿ ನೋಡಿ. ಲಾಸ್ಟ್ ಕ್ವೆರಿದು ಆನ್ಸರು ಸೆವೆಂತ್ ಕ್ವೆರಿದು ಸೆಲೆಕ್ಟ್ ಸ್ಟಾರೇ ಕೊಟ್ಬಿಡೋಣ, ಆರ್ಡ್ರಲ್ಲಿ ಎಲ್ಲ ಬಂದ್ಬಿಡಲಿ ಮಾರ್ಕ್ಸ್ ಸಮೇತ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಮಾರ್ಕ್ಸ್. ಓಕೆ, ವೇರ್, ಸೊ ಕಂಡೀಷನ್ ಏನಂತ ಹೇಳಿದ್ದೆ? ಆರ್ಡರ್ ಬೈ. ವೇರ್ ಕ್ಲಾಸ್, ಯಾವ ಕ್ಲಾಸ್ ಅಂತ ಹೇಳಿದ್ದೆ? ಫ್ರಮ್ ಮಾರ್ಕ್ಸ್. ವೇರ್ ಬರಲ್ಲ ಇಲ್ಲಿ, ಡೈರೆಕ್ಟಾಗಿ ಆರ್ಡರ್ ಬೈ ಬರುತ್ತೆ. ಫ್ರಮ್ ಮಾರ್ಕ್ಸ್ ಆರ್ಡರ್ ಬೈ ಪರ್ಸಂಟೇಜ್. ಇದು ಕೊಟ್ಟಿದ ತಕ್ಷಣ ಆಟೋಮೆಟಿಕ್ಕಾಗಿ ಆರ್ಡರ್ ಬೈ ಪರ್ಸಂಟೇಜ್. ಆರ್ಡ್ರ್ ಬೇಕು ಅಂದರೆ DESC, ಯಾವ ಆರ್ಡ್ರಲ್ಲಿ ಕೊಡಬೇಕು? ನಾನು ಒಂದು ಪರ್ಟಿಕ್ಯುಲರ್ ಆರ್ಡ್ರ್ ಕೊಡಬೇಕು. ಸೊ ಆರ್ಡರ್ ಬೈ ಪರ್ಸಂಟೇಜ್ DESC ಕೊಟ್ಟರೆ ಸೊ ಪರ್ಸಂಟೇಜ್ ಆರ್ಡರ್ ಬೈ ಎಲ್ಲ ಬರುತ್ತೆ, ಇಲ್ಲ ಅಂದರೆ ಒಂದೊಂದೇ ಬರುತ್ತೆ. ಸೊ ಇದು ನಿಮ್ಮದು ಫಸ್ಟ್ ಕ್ವೆರಿ ಆನ್ಸರ್ಸ್. ಇದಿಷ್ಟು ಪಕ್ಕಾ ಆನ್ಸರ್ಸು. ಸೊ ನೀವು ಇದೇ ಥರ ಕ್ವೆರಿನ ಮನೇಲಿ ಸಿಸ್ಟಮ್ ಇರೋರು ಪ್ರಾಕ್ಟೀಸ್ ಮಾಡಿ, ಸಿಸ್ಟಮ್ ಇಲ್ಲದೇ ಇರೋರು ತಲೆ ಕೆಡ್ಸ್ಕೊಬೇಡಿ, ನೀಟಾಗಿ ಬರೀರಿ. ಆ್ಯಂಡ್ ಎಕ್ಸಾಮ್ ಟೈಮಲ್ಲಿ ಎರರ್ ಬಂದಿದ ತಕ್ಷಣ ಫುಲ್ಲು ಟೆನ್ಷನ್ ಆಗಿ ನನಗೆ ಮರ್ತೋಗುತ್ತೆ ಅದೆಲ್ಲ ಏನೂ ಮಾಡ್ಕೋಬೇಡಿ. ಕೂಲಾಗಿ ರಿಲ್ಯಾಕ್ಸ್ ಮಾಡಿ ಒಂದೊಂದೇ ಲೈನ್ ನೋಡ್ತಾ ಬನ್ನಿ. ಏನು ತಪ್ಪು ಮಾಡಿದ್ದೀರಾ, ಏನು ಸಿಂಟ್ಯಾಕ್ಸ್ ಬಿಟ್ಟಿದ್ದೀರಾ, ಯಾವ ವರ್ಡ್ ಬಿಟ್ಟಿದ್ದೀರಾ, ಏನು ತಪ್ಪಾಗಿದೆ, ಅಲ್ಲೇ ಎರರ್ಸ್ ಅಲ್ಲೇ ತೋರಿಸ್ತಾ ಇರುತ್ತೆ ಏನು ತಪ್ಪು ಮಾಡಿರ್ತೀರಂತ. ಅದನ್ನು ನೋಡಿಕೊಂಡು ಸಾಲ್ವ್ ಮಾಡ್ತಾ ಬನ್ನಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಆಯಿತು. ಸೆಕೆಂಡ್ ಕ್ವೆಶನ್ ಏನಿರೋದು, ಇಟ್ ಈಸ್ ಸೇಮ್ ಆ್ಯಸ್ ಲೈಕ್ ಯುವರ್ ಪ್ರೀವಿಯಸ್ ಫಸ್ಟ್ ಕ್ವೆಶನ್ ಥರನೇ, ಮಾರ್ಕ್ಸ್ ಥರನೇ. ಬಟ್ ಇಲ್ಲೇನಿದೆ, ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ದಾರೆ. ಕ್ಯಾಲ್ಕುಲೇಟ್ ಏನು ಮಾಡೋಕ್ಕೆ ಹೇಳಿದ್ದಾರೆ? ಬಟ್ ಇಲ್ಲಿ ಪ್ರೈಮರಿ ಕೀ ಕನ್ಸ್ಟೆಂಟ್ ಕೊಟ್ಟಿದ್ದಾರೆ ಕಸ್ಟಮರ್ ನಂಬರ್ಗೆ. ದೆನ್ ಕಸ್ಟಮರ್ ನೇಮ್ಗೆ ನಾಟ್ ನಲ್ ಕನ್ಸ್ಟೆಂಟ್ ಕೊಟ್ಟಿದ್ದಾರೆ. ಡೇಟ್ ಜಾಗದಲ್ಲಿ ಬಿಲ್ ಡೇಟ್ ಅಂತಲೇ ಕೊಟ್ಟಿದ್ದಾರೆ. ಯೂನಿಟ್ಸು ಇಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲೇನಾಗಿದೆ, ನೀವು ಇಲ್ಲಿ ಅಪ್ಡೇಟ್ ಮಾಡ್ತಾ ಹೋಗಬೇಕು. ಸೊ ಕ್ವೆರೀಸ್ ನೋಡೋಣ ಏನೇನಂತ. ಫಸ್ಟ್ ಇನ್ಸರ್ಟ್ ಮಾಡಿಬಿಡಿ. ಸೊ ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡ್ತೀರಾ. ಅಗೇನ್ ಐ ಟೋಲ್ಡ್ 5 ಇನ್ಸರ್ಟ್ ಮಾಡಿ ಸಾಕು. ಎಕ್ಸಾಮಲ್ಲಿ ನಿಮ್ಗೆ ಯಾರು 10 ಎಲ್ಲ ಇನ್ಸರ್ಟ್ ಮಾಡಿ ಅಂತ ಹೇಳಲ್ಲ. ಬಿಕಾಸ್ ಆಫ್ ಟೈಮ್ ಕನ್ಸ್ಟೆಂಟ್ ನಿಮ್ಗೆ 2 ಅವರ್ ಟೈಮ್ ಇರೋದು. ಅದ್ರಲ್ಲಿ ನೀವು ಬರೀಬೇಕು, ವ್ಯಾಲ್ಯೂಯೇಷನ್ಸ್ ಮಾಡಿಸ್ಕೋಬೇಕು, ಬರ್ದಿರೋದನ್ನ ಎಗೇನ್ ಹೋಗಿ ಸಿಸ್ಟಮಲ್ಲಿ ಕೂತ್ಕೋಬೇಕು. ಸೊ ಅದೆಲ್ಲ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ 5 ಮಾಡೋಕ್ಕೆ ಹೇಳ್ತಾರೆ, 5. ಸೊ ಈ ಥರ ವ್ಯಾಲ್ಯೂಸ್ ಸೇಮ್ ನಿಮ್ಮ ಫಸ್ಟ್ ಪ್ರೋಗ್ರಾಮಲ್ಲಿ ಏನು ಮಾಡಿದ್ವಿ ಗೊತ್ತಾ? ವ್ಯಾಲ್ಯೂಸ್ ಇನ್ಸರ್ಟ್ ಮಾಡೋದು ಸೇಮ್. ಇನ್ಸರ್ಟ್ ಇಂಟು ಟೇಬಲ್ ನೇಮ್, ವ್ಯಾಲ್ಯೂಸ್ ಎಕ್ಸೆಟ್ರಾ. ಸೊ ನೆಕ್ಸ್ಟು ಕ್ವೆರೀಸ್ ಆನ್ಸರ್ ನೋಡೋಣ. ಒಂದೊಂದೇ ಕ್ವೆರಿದ ಆನ್ಸರ್ ನೋಡೋಣ. ಫಸ್ಟ್ ಕ್ವೆರಿ ಏನಿದೆ ನೋಡೋಣ. ಸೊ ಫಸ್ಟ್ ಕ್ವೆರಿ ಏನಿರೋದು, ವ್ಯೂ ದ ಸ್ಟ್ರಕ್ಚರ್ ಆಫ್ ದ ಟೇಬಲ್. ಡೈರೆಕ್ಟ್ ಕ್ವೆಶನ್, ಸರಿ. ಫಸ್ಟ್ ಕ್ವೆರಿ ಇರೋದು ಡಿಸ್ಪ್ಲೇ ದ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಆ್ಯಂಡ್ ಟೋಟಲ್ ಬಿಲ್ ಅಮೌಂಟ್. ಅದಕ್ಕಿಂತ ಮುಂಚೆ ನಮಗೆ ಡೈರೆಕ್ಟ್ ಕ್ವೆಶನ್ ಏನು? ವ್ಯೂ ದ ಸ್ಟ್ರಕ್ಚರ್ ಆಫ್ ದ ಟೇಬಲ್. ಸೊ ಸ್ಟ್ರಕ್ಚರ್ ಆಫ್ ದ ಟೇಬಲ್ಗೇನು ಆನ್ಸರು? DESC ಬೆಸ್ಕಾಮ್. ಟೇಬಲ್ ನೇಮ್ ಬೆಸ್ಕಾಮ್ ಅಂತ ಕೊಟ್ಟಿರೋದ್ರಿಂದ ಬೆಸ್ಕಾಮ್ ಅಂತ ಹಾಕೋತೀನಿ. ಸೊ ಎಂಟೈರ್ ಸ್ಟ್ರಕ್ಚರ್ ಬರುತ್ತೆ. ಸೊ ಸೆಕೆಂಡ್ ಕ್ವೆಶನ್ ಏನು ಕೊಟ್ಟಿದ್ದಾರೆ? ಲಿಸ್ಟ್ ಆಲ್ ದ ರೆಕಾರ್ಡ್ಸ್. ಆಲ್ ದ ರೆಕಾರ್ಡ್ಸ್ ಅಂದರೆ ಅಗೈನ್ ಸೇಮ್ ಓಲ್ಡ್ ಆನ್ಸರ್. ವಾಟ್ ಈಸ್ ದ ಆನ್ಸರ್? ಸೆಲೆಕ್ಟ್ ಸ್ಟಾರ್ ಫ್ರಮ್ ಬೆಸ್ಕಾಮ್. ಸೊ ಥರ್ಡ್ ಕ್ವೆಶನ್, ಸಿ ಕೆಲವು ಸಲ ಎಕ್ಸಾಮಿನರ್ಸು ನಿಮ್ಮನ್ನ ಕ್ರಿಯೇಟ್ ಕಮೆಂಟ್ನು ಮತ್ತು ಇನ್ಸರ್ಟ್ ಕಮೆಂಟ್ನು ಒಂದು ಕಮೆಂಟ್ ಅಂತ ಅಕ್ಸೆಪ್ಟ್ ಮಾಡಿಬಿಡ್ತಾರೆ. ಆವಾಗ ನೀವು ಇಲ್ಲೊಂದು 3 ಕಮೆಂಟ್ ಮಾಡಬೇಕಷ್ಟೇ, 5 ಕಮೆಂಟ್ ಆಗೋಗುತ್ತೆ. ಸೊ ಇಟ್ಸ್ ವೆರಿ ವೆರಿ ಈಸಿ. ಯಾವುದೇ ಕಾರಣಕ್ಕೂ ನಾನು ಪದೇ ರಿಪೀಟ್ ಮಾಡ್ತಾಯಿದ್ದೀನಿ, ಯಾವುದೇ ಕಾರಣಕ್ಕೂ ಇದು ಪ್ರಾಕ್ಟಿಕಲಲ್ಲಿ ಮಾತ್ರ 30ಗಿನ ಕಡಿಮೆ ಯೋಚನೆ ಮಾಡಬೇಡಿ. ಆಲ್ವೇಸ್ ಸೇಮ್ ಫಾರ್ ಫುಲ್ ಆನ್ ಫುಲ್ 30 ಅಂತಲೇ ಯೋಚನೆ ಮಾಡಿ. ನೆಕ್ಸ್ಟು
add a new field for bill amount in the name of bill amount. add the new field ಅಂದರೆ ಏನು, ಆಲ್ರೆಡಿ 4 ಫೀಲ್ಡ್ ಇದೆ. ಯಾವುದ್ಯಾವುದು, ಕಸ್ಟಮರ್ನ RR ನಂಬರು, ಕಸ್ಟಮರ್ ನೇಮು, ಬಿಲ್ ಡೇಟು ಮತ್ತು ನಂಬರ್ ಆಫ್ ಯೂನಿಟ್ಸು. ಅದಕ್ಕೆ ಏನು ಹಾಕಿರೋದು, ಅಮೌಂಟ್, ಟೋಟಲ್ ಅಮೌಂಟ್ ಹಾಕಿ ಅಂತ ಹೇಳ್ತಿದ್ದಾರೆ. ಸೊ ಏನು ಮಾಡಬೇಕು, ಆಲ್ಟರ್ ಟೇಬಲ್ ಬೆಸ್ಕಾಮ್ ಆಲ್ಟರ್ ಟೇಬಲ್ ಬೆಸ್ಕಾಮ್ ಆ್ಯಡ್, ಕಂಡೀಷನ್ ಏನು, ಆ್ಯಡು ಒಂದೇ ಒಂದು ಬಿಲ್ ಅಮೌಂಟ್ ಅಲ್ವಾ, ಬಿಲ್ ಅಮೌಂಟ್ ಬಿಲ್ ಅಮೌಂಟ್ ಸ್ಪೇಸ್ ಇದ್ರದ್ದು ವ್ಯಾಲ್ಯೂ, ಆಟ್ರಿಬ್ಯೂಟ್ ನೇಮ್, ಬಿಲ್ ಅಮೌಂಟು, ಆಟ್ರಿಬ್ಯೂಟ್ ಡೇಟಾ ಟೈಪು, ಸೊ ನಂಬರ್ಸ್ ಅಂತ ಕೊಟ್ಬಿಡೋಣ, ನಂಬರ್ ಆಫ್ 10 ಅಂತ ಇರೋಣ. ಓಕೆ, ಸೊ ಕ್ಲೋಸ್ ಮಾಡಿ. ಸೊ ಆಟೋಮೆಟಿಕ್ಕಾಗಿ ಟೇಬಲ್ ಆಲ್ಟ್ರ್ ಆಗುತ್ತೆ. ನೆಕ್ಸ್ಟ್ ಕ್ವೆರಿ ಏನು ಕೊಟ್ಟಿದ್ದಾರೆ, ವಿ ಹ್ಯಾವ್ ಅ ಕ್ವೆರಿ. ನೆಕ್ಸ್ಟ್ ಕ್ವೆರಿ, ಕಂಪ್ಯೂಟ್ ದ ಬಿಲ್ ಅಮೌಂಟ್ ಫಾರ್ ಈಚ್ ಕಸ್ಟಮರ್ ಆ್ಯಸ್ ಪರ್ ದ ಫಾಲೋಯಿಂಗ್ ರೂಲ್ಸ್ ಕೊಟ್ಟಿದ್ದಾರೆ. ಇಲ್ಲೇನು ರೂಲ್ಸು, ಮಿನಿಮಮ್ ಇದ್ದರೆ ಒಂದು ಮಿನಿಮಮ್ ಅಪ್ ಟು 100 ಮಿನಿಮಮ್ ಅಮೌಂಟ್ 100 ರೂಪೀಸ್ ಸೆಟ್ ಮಾಡಲೇಬೇಕು. ನೆಕ್ಸ್ಟು ಫಾರ್ ಫಸ್ಟ್ 100 ಯೂನಿಟ್ಸು 1 to 100 ಯೂನಿಟ್ಸ್ಗೆ ಬಿಲ್ ಅಮೌಂಟ್ ಈಸ್ 7.50 ಪರ್ ಯೂನಿಟ್ಟು. ನೆಕ್ಸ್ಟು ಫಾರ್ ಅಬೋವ್ 100%, ಅಬೋವ್ 100 ಯೂನಿಟ್ಸ್ಗೆ, ಗ್ರೇಟರ್ ದೆನ್ 100 ಯೂನಿಟ್ಸ್ಗೆ 8.50 ಪರ್ ಯೂನಿಟ್. ಸೊ ಇಲ್ಲಿ ನನಗೆ ಮಲ್ಟಿಪಲ್ ಕಂಡೀಷನ್ಸ್ ಬರುತ್ತೆ. ಸೊ ಹೇಗೆ ಇದನ್ನು ಮಾಡೋದು, ಸೊ ಅವಾಗ ಏನು ಮಾಡಬೇಕು, ನಾನು ಅಪ್ಡೇಟ್ ಮಾಡಬೇಕು. ಹೇಗೆ ಅಪ್ಡೇಟ್ ಮಾಡೋದು, ಅಪ್ಡೇಟ್ ಬೆಸ್ಕಾಮ್ ಸೆಟ್, ಹೊಸದು ಯಾವುದು ಆ್ಯಡ್ ಮಾಡಿದ್ದು, ಬಿಲ್ ಅಮೌಂಟ್ ಈಸ್ ಈಕ್ವಲ್ ಟು 100 ಪ್ಲಸ್ ಯೂನಿಟ್ಸ್ ಇಂಟು 7.50 ವೇರ್ ಯೂನಿಟ್ಸ್ less than or equal to 100. ಸೊ ಇದು ನಿಮಗೆ ಫಸ್ಟ್ ಕ್ವೆರಿ ಆನ್ಸರ್. ಇದು ಲೆಸ್ ದೆನ್ ಆರ್ ಈಕ್ವಲ್ ಟು 100 ಆದರೆ, ಬಟ್ ಅದಕ್ಕಿಂತ ಮುಂಚೆ ನಾನು ಏನು ಮಾಡಿರಬೇಕು, ಸೆಟ್ ದ ಬಿಲ್ ಅಮೌಂಟು 100 ಮಿನಿಮಮ್ ಸೆಟ್ ಮಾಡಿರಲೇಬೇಕು. ಅದು ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ. ನೆಕ್ಸ್ಟು ಗ್ರೇಟರ್ ದೆನ್ ಆದಾಗ ಏನಾಗುತ್ತೆ, ಅಪ್ಡೇಟ್ ಸೆಟ್ ಬಿಲ್ ಅಮೌಂಟ್ ಸೇಮ್ ಇರುತ್ತೆ. ಅಪ್ಡೇಟ್ ಬೆಸ್ಕಾಮ್ ಸೆಟ್ ಬಿಲ್ ಅಮೌಂಟ್ ಈಸ್ ಈಕ್ವಲ್ ಟು 100, ಅದು ಮಿನಿಮಮ್ ವ್ಯಾಲ್ಯೂ 100 ಇರುತ್ತಲ್ಲ, 100 ಪ್ಲಸ್ 100.75. ಏನಕ್ಕೆ, ಅದು ಯೂಸ್ ಆಗಿರುತ್ತಲ್ಲ, 100 7.5 ಇರುತ್ತೆ, ಅದ್ರ ಮೇಲೆ ಕ್ರಾಸ್ ಆದಾಗಲ್ವಾ, 100 ಇಂಟು 7.5 ಪ್ಲಸ್ ಯೂನಿಟ್ಸ್ ಮೈನಸ್ 100. ಏನಕ್ಕೆ ಅಂದರೆ ಯೂನಿಟ್ಸ್ ಮೈನಸ್ 100 ಮತ್ತು ಸ್ಟಾರ್ 8.50 ವೇರ್ ಯೂನಿಟ್ಸ್ ಗ್ರೇಟರ್ ದೆನ್ 100. ಸೊ ಇಲ್ಲಿ ಈ ಕ್ವೆರಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಮಿನಿಮಮ್ ಅಮೌಂಟ್ 100 ಇರಲೇಬೇಕು, ಕರೆಕ್ಟಾ? ಫಸ್ಟ್ 100 ಯೂನಿಟ್ಸ್ವರೆಗೂ ಎಷ್ಟು ಅಮೌಂಟು, 7.5. ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋತೀನಿ. ಈಗ ಫಾರ್ ಎಕ್ಸಾಂಪಲ್ 150 ಯೂನಿಟ್ಸ್ ಆಗಿದ್ದರೆ ಫಸ್ಟ್ 100 ಯೂನಿಟ್ಸ್ವರೆಗೂ ಎಷ್ಟಿರುತ್ತೆ, ಮಿನಿಮಮ್ ಅಮೌಂಟ್ 100 ಪ್ಲಸ್ 100 ಇಂಟು 7.5 ಅಂದರೆ 750, ಕರೆಕ್ಟಾ? 7.50 ಪ್ಲಸ್ ಇಲ್ಲೇನಾಗಿದೆ, ಯೂನಿಟ್ಸ್ ಮೈನಸ್ 100. ಯೂನಿಟ್ಸ್ ಮೈನಸ್ 100 ಅಂದರೆ ಎಷ್ಟು, 150 ಮೈನಸ್ 100 ಎಷ್ಟು, 50 ಇಂಟು 8.50, 50 ಇಂಟು 8.50 ಆಗುತ್ತೆ. ಸೊ 50 ಇಂಟು 8.50 ಎಷ್ಟಾಯಿತು, 5 8s 40, 85 ಇಂಟು 50, 5 5s 25. ಸೊ ಆಲ್ಮೋಸ್ಟ್ ಇದೊಂದಷ್ಟು ಅಮೌಂಟ್ ಬರುತ್ತೆ. ಸಮ್ 5 8s 40 ಅಂದರೆ
ಸಮ್ 450 ಸಮಥಿಂಗ್ 400 ಸಮಥಿಂಗ್ ಬರುತ್ತೆ. ಆಲ್ ಟುಗೆದರ್ ಆ್ಯಡ್ ಮಾಡಿದಾಗ ಏನು ಬರುತ್ತೆ? ಸೊ ಅದು 8.50ಗಿನ ಅಮೌಂಟ್ ಬರುತ್ತೆ. ಸೊ ಲಾಸ್ಟ್ ಕ್ವೆರಿ ಏನು ಕೊಟ್ಟಿದ್ದಾರೆ? ಲಿಸ್ಟ್ ಆಲ್ ದ ಬಿಲ್ಸ್ ಜನರೇಟೆಡ್ ಇನ್ ಅ ಸಾರ್ಟೆಡ್ ಆರ್ಡರ್ ಬೇಸ್ಡ್ ಆನ್ RR ನಂಬರ್. ಲಿಸ್ಟ್ ಆಲ್ ದ ಬಿಲ್ಸ್ ಇನ್ ಅ ಸಾರ್ಟೆಡ್ ಆರ್ಡರ್ ಬೇಸ್ಡ್ ಆನ್ RR ನಂಬರ್ ಕೊಟ್ಟಾಗ ಇಲ್ಲಿ ಆರ್ಡರ್ ಬೈ ಡಿಸೆಂಡಿಂಗ್ ಎಲ್ಲ ಬರಲ್ಲ, ಆರ್ಡರ್ ಬೈ RR ನಂಬರ್ ಕೊಟ್ಟಾಗ ಏನಾಗುತ್ತೆ? ಆಟೋಮೆಟಿಕ್ಕಾಗಿ ಅದು ನಾವು ಏನು ಕ್ಯಾರೆಕ್ಟರ್ಸ್ ಕೊಟ್ಟಿರ್ತೀವೋ ಅದ್ರ ಪ್ರಕಾರ ಆರ್ಡರ್ ಆಗ್ತಾ ಬರುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ ಅವರ್. ಸೊ ಅದ್ರದ್ದು ಕಮೆಂಟ್ ಏನಿರುತ್ತೆ ನೋಡಿ, ಸಿಂಪಲ್. ಇದು 4th 5th ಆಯಿತು ಅಂದರೆ ಇದು 6th ಅಂತ ತಗೊಳ್ಳೋಣ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಬೆಸ್ಕಾಮ್, ಸೆಲೆಕ್ಟ್ ಸ್ಟಾರ್ ಫ್ರಮ್ ಬೆಸ್ಕಾಮ್, ಆರ್ಡರ್ ಬೈ RR ನಂಬರ್. ವೇರ್ ಕಂಡೀಷನ್ ಅನ್ನೋದು ಬರೋದೇ ಇಲ್ಲ ಇಲ್ಲಿ. ಆರ್ಡರ್ ಬೈ RR ನಂಬರ್. ಅಗೇನ್ ಹೇಳಿದ್ನಲ್ಲ, ನಾನು ಏನು ಕ್ಯಾರೆಕ್ಟರ್ ಆಟ್ರಿಬ್ಯೂಟ್ಸ್ ನೇಮ್ ಕೊಟ್ಟಿರ್ತೀನೋ ಅದೇ ನೇಮ್ಸ್ ಯೂಸ್ ಮಾಡಬೇಕು. ಯಾವ ಥರ ಕ್ಯಾಪಿಟಲಲ್ಲಿ ಬರೆದಿದ್ರೆ ಕ್ಯಾಪಿಟಲಲ್ಲೇ ಯೂಸ್ ಮಾಡಬೇಕು, ಸ್ಮಾಲ್ ಬರೆದಿದ್ರೆ ಸ್ಮಾಲಲ್ಲೇ ಬರಿತಾ ಹೋಗಬೇಕು. ಓಕೆ, ಇದೇ ಥರ ನೆಕ್ಸ್ಟು ನಿಮ್ಗೆ ಏನೇನು ಪೈಥಾನ್ ಪ್ರೋಗ್ರಾಮ್ಸ್ ಇದೆಯೋ ಅದನ್ನು 1 by 1 ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಸೊ ಓಕೆ, ಥ್ಯಾಂಕ್ ಯು.